श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಸನ್ನಿಕರ್ಷ ಅದರಲ್ಲಿ 6 ವಿಧ. ಏಕೇತು ಸಾಕ್ಷಾತ್ಕಾರ ಪ್ರಮಾಹೇತು ಇಂದ್ರಿಯಾರ್ಥಯೋ ಸನ್ನಿಕರ್ಷ ಷಡ್ವಿಧ ತದ್ಯಥ ಸಂಯೋಗ ಸಂಯುಕ್ತ ಸಮವಾಯ ಸಂಯುಕ್ತ ಸಮವೇತ ಸಮವಾಯ ಸಮವಾಯ ಸಮವೇತ ಸಮವಾಯ ವಿಶೇಷಣ ವಿಶೇಷ್ಯ ಭಾವ ಹಾಗೆಂತ 6 ವಿಭಾಗ ಅಂತ ನೋಡಿದೀವಿ. ಸಂಯೋಗ ಹಾಗೆಂದ್ರೆ ದ್ರವ್ಯ ದ್ರವ್ಯಗಳಿಗೆ ಇರುವ ಸಂಬಂಧ, ಒಂದು ದ್ರವ್ಯಕ್ಕೂ ಇನ್ನೊಂದು ದ್ರವ್ಯಕ್ಕೂ. ಉದಾಹರಣೆಗೆ ಕಣ್ಣಿಗೂ ಪುಸ್ತಕಕ್ಕೂ ಇರುವ ಒಂದು ಸಂಬಂಧ ಸಂಯೋಗ ಹಾಗೆ ಅಂತ. ಸಂಯುಕ್ತ ಸಮವಾಯ ಹಾಗೆ ಅಂದ್ರೆ ಸಂಯುಕ್ತನೂ ಇರ್ತದೆ, ಸಮವಾಯನೂ ಇರ್ತದೆ. ಸಮವಾಯ ಅಂದ್ರೆ ಯಾವುದು? ದ್ರವ್ಯ ಮತ್ತು ರೂಪ, ಗುಣ ದ್ರವ್ಯದ ಗುಣ. ಹಾ, ಗುಣ ದ್ರವ್ಯಕ್ಕೂ ಗುಣಕ್ಕೂ ಇರುವ ಸಂಬಂಧವನ್ನು ಸಮವಾಯ ಅಂತಾರೆ ಅವರು. ಅದರಿಂದ ಒಂದು ದ್ರವ್ಯವನ್ನ ಕಂಡು ಅದರಲ್ಲಿ ಇರುವ ಗುಣ, ಉದಾಹರಣೆಗೆ ಬಟ್ಟೆ, ಆ ಬಟ್ಟೆಯ ಬಣ್ಣ, ಬಿಳಿ ಬಟ್ಟೆ, ಕೆಂಪು ಬಟ್ಟೆ, ಆ ತರ ಬಟ್ಟೆಯ ಬಣ್ಣವು ನಮಗೆ ಬಂದರೆ ಅದನ್ನ ಸಂಯುಕ್ತ ಸಮವಾಯ ಹಾಗೆ ಅಂತ ಕರೀತಾರೆ ಅಂತ ನೋಡಿದ್ದೀವಿ. ಇನ್ನು 3ನೇದು ಸಂಯುಕ್ತ ಸಮವೇತ ಸಮವಾಯ ಹಾಗೆ ಅಂತ. 2 ಸಮವಾಯ ಸೇರಿ ಸಂಯುಕ್ತ ಸಮವೇತ ಸಮವಾಯ. ಸಂಯುಕ್ತ ಅಂದ್ರೆ ಸಂಯೋಗ ಅಂತ ನೋಡಿದ್ದೀವಿ. ಸಮವೇತ ಸಮವಾಯ ಅಂದ್ರೆ 2 ಸಮವಾಯ. ಗುಣ ಕರ್ಮಗಳಲ್ಲಿರುವ ಸಾಮಾನ್ಯವನ್ನು ಸಂಯುಕ್ತ ಸಮವೇತ ಸಮವಾಯ ಗ್ರಹಿಸುತ್ತದೆ ಹಾಗೆ ಅಂತ. ಉದಾಹರಣೆಗೆ ಸಕ್ಕರೆಯಲ್ಲಿ ಇರುವ ಸಿಹಿಯನ್ನು ಸಮವಾಯ ಗ್ರಹಿಸುತ್ತದೆ, ಸಕ್ಕರೆಯನ್ನು ಗ್ರಹಿಸ್ತದೆ. ಸಕ್ಕರೆಯಲ್ಲಿರುವ ಸಿಹಿಯನ್ನು ಕೂಡ ಸಮವಾಯ ಗ್ರಹಿಸ್ತದೆ. ಸಮವಾಯ ಅಂದ್ರೆ ನೋಡಿ, ಒಟ್ಟಿಗೆ ಇರೋದು ಅಂತ ನಾವು ನೋಡಿದೀವಿ. ಅದನ್ನ ಸೆಗ್ರಿಗೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಸಕ್ಕರೆ ಸಿಹಿ ಬಿಡ್ಸಕ್ ಬರ್ತದ? ಬರೋದಿಲ್ಲ ನೋಡಿ. ಅದು ಸಮವಾಯ ಸಂಬಂಧ ಅಂತ ಹೇಳ್ತೀವಿ. ಆ ತರ ಸಮವಾಯ ಅಂದ್ರೆ ಸಕ್ಕರೆ ಮತ್ತು ಸಿಹಿ ಎರಡನ್ನು ಗ್ರಹಿಸ್ತದೆ. ಸಿಹಿಯಲ್ಲಿರುವ ಸಾಮಾನ್ಯವನ್ನು ಹ್ಮ್, ಗ್ರಹಿಸ್ತದೆ. ಸಿಹಿತ್ವ, ಸಿಹಿಯಲ್ಲಿರುವ ಸಾಮಾನ್ಯ ಅಂದ್ರೆ ಏನು? ಸಿಹಿತ್ವ, ಅದನ್ನು ಕೂಡ ಗ್ರಹಿಸ್ತದೆ ಹಾಗೆ ಅಂತ. ಅದರಿಂದ ಸಂಯುಕ್ತ ಸಮವೇತ ಸಮವಾಯ 2 ಸಮವಾಯ ಬಂತು ನೋಡಿ. ಒಂದು ಸಿಹಿ, ಹ್ಮ್, ಸಕ್ಕರೆಯ ಪ್ರಾಪರ್ಟಿ ಸಿಹಿ. ಆ ಸಿಹಿಯಲ್ಲಿ ಇರುವ ಪ್ರಾಪರ್ಟಿ, ಸಿಹಿಯ ಪ್ರಾಪರ್ಟಿ ಯಾವುದು? ಸಿಹಿತ್ವ. ಮನುಷ್ಯರಲ್ಲಿ ಮನುಷ್ಯತ್ವ, ಪುಸ್ತಕದಲ್ಲಿ ಪುಸ್ತಕತ್ವ. ಅದೇ ತರ ಸಿಹಿಯಲ್ಲಿ ಸಿಹಿತ್ವ, ಅದು ಸಮವಾಯನೆ. ಅದು ಸಾಮಾನ್ಯ, ಅದು ಕಾಮನ್ ಪ್ರಾಪರ್ಟಿ. ಅದು ನೋಡಿ, ಎಲ್ಲಾ ಸಿಹಿಯಲ್ಲಿ ಇರುತ್ತದೆ ಅದು ಸಿಹಿತ್ವ ಹಾಗೆ ಅಂತ. ಅದನ್ನ ಹಾ ಸಂಯುಕ್ತ ಸಮವೇತ ಸಮವಾಯ ಅಂತ 2 ಸಮವಾಯಗಳು ಸೇರಿ ಬರುವುದನ್ನ ಸಂಯುಕ್ತ ಸಮವೇತ ಸಮವಾಯ ಅಂತ ಕರೀತಾರೆ. ಇನ್ನು 4ನೇದು ಸಮವಾಯ ಅಂತ, ಬರೀ ಸಮವಾಯ. ಉದಾಹರಣೆಗೆ ಶಬ್ದ, ಅದು ಆಕಾಶದ ವಿಶೇಷ ಗುಣವಾಗಿದೆ. ಆಕಾಶದ ಪ್ರಾಪರ್ಟಿ ಯಾವುದು? ಶಬ್ದ. ಶಬ್ದ. ಹ ಶಬ್ದ ಮತ್ತು ಶ್ರೋತ್ರೇಂದ್ರಿಯಗಳ ಸಂಬಂಧ ಸಮವಾಯ ಸಂಬಂಧ. ಶಬ್ದ ಮತ್ತು ಶ್ರೋತ್ರೇಂದ್ರಿಯ, ಶಬ್ದವನ್ನ ಯಾವುದರಿಂದ ನಾವು ಗ್ರಹಿಸಿ ಗ್ರಹಿಸ್ತೀವಿ ಅಂದ್ರೆ ಕಿವಿಯಿಂದ. ಶ್ರೋತ್ರೇಂದ್ರಿಯ, ಹಾ, ಸೆನ್ಸ್ ಆರ್ಗನ್ ಅದು. ಆ, ಶ- ಹಾ. ಕಿವಿಯಲ್ಲಿರುವ ಆ ಶುಷ್ಕುಲ್ಯ ಅಂದ್ರೆ ಚಕ್ಕುಳಿ ಆಕಾರದ ಆ ಒಂದು ನಭ, ಆಕಾಶ ಮತ್ತು ಶ್ರೋತ್ರೇಂದ್ರಿಯ ಇವುಗಳನ್ನು ಬಿಡಿಸಲಾಗುವುದಿಲ್ಲ. ಬಿಡಿಸಲಾಗದ ಸಂಬಂಧ ಅದು ಸಮವಾಯ ಹಾಗೆ. ಅಂದ್ರೆ ಕಿವಿಯಲ್ಲಿ ಏನಿದೆ? ಒಂದು ಶುಷ್ಕುಲಿ, ಒಂದು ಒಂದು ಚಕ್ಕುಲಿ ಆಕಾರದಲ್ಲಿ ಆ ಒಂದು ಆಕಾರದ ನಭ ಇದೆ, ಅಲ್ಲೂ ಆಕಾಶನೇ. ಕಿವಿಯಲ್ಲಿ ಏನಿದೆ? ನ್ಯಾಯಿಕರ ವಿಚಾರ ಇದು. ಕಿವಿಯಲ್ಲಿ ಏನಿದೆ? ಅದು ಒಂದು ಆಕಾಶ ಇದೆ. ಆ ಆಕಾಶವೇ ಆ ಶ್ರೋತ್ರೇಂದ್ರಿಯ ಅಂದ್ರೆ ಇನ್ನೇನಿಲ್ಲ, ಅವ್ರ ಪ್ರಕಾರ ಆಕಾಶ ಅಂತ ಹೇಳ್ತಾರೆ. ಹ್ಮ್ ಶ್ರೋತ್ರೇಂದ್ರಿಯ ಅದೊಂದು ಅದೊಂದು ಸ್ಪೇಸೇ ಅದು ಕೂಡ. ಅದು ಹೇಗಿರ್ತದೆ? ಆ, ಶುಷ್ಕುಲಿ ಅಂದ್ರೆ ಚಕ್ಕುಲಿ. ಚಕ್ಕುಲಿ ಅಂದ್ರೆ ಗೊತ್ತಲ್ವಾ? ರೌಂಡ್ 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 ಆಗಿ. ಸ್ಪೈರಲ್. ಹಾ, ಆ ತರ ಆ ಆಕಾರದಲ್ಲಿ ಇರುವ ಒಂದು ಆಕಾಶ. ಈ ಶಬ್ದ ಎಲ್ಲಿದೆ? ಅದು ಕೂಡ ಆಕಾಶದಲ್ಲಿ ಇದೆ. ಆ ಆಕಾಶ ಈ ಆಕಾಶ ಎರಡಕ್ಕೂ ಏನ್ ಬಂತು? ಸಮವಾಯನೆ. ಸಂಬಂಧ. ಸಮವಾಯ ಸಂಬಂಧನೇ ಬಂತು. ಅದರಿಂದ ಆ ಆಕಾಶದಲ್ಲಿ ಇರುವ ಶಬ್ದವನ್ನ ಗ್ರಹಿಸೋದು ಆ ಅದು ಸಮವಾಯ ಸಂಬಂಧದಿಂದ ಹಾಗೆ ಅಂತ
ನೈಯಾಯಿಕರು ಹೇಳ್ತಾರೆ, ನಾವು ಇದನ್ನ ಒಪ್ಪೋದಿಲ್ಲ. ಇನ್ನೊಂದು ಐದನೇದು ಯಾವುದು? ಸಮವೇತ ಸಮವಾಯ ಹಾಗೆ ಅಂತ. ಇಲ್ಲಿ ಏನಿರಬಾರ್ದು, ಮೊದಲು ನೋಡಿದ್ದು ಸಂಯುಕ್ತ ಸಮವಾಯ, ತದನಂತರ ಸಂಯುಕ್ತ ಸಮವೇತ ಸಮವಾಯ, ಇದು ಸಮವಾಯ, ಇದು ಸಮವೇತ ಸಮವಾಯ ಅಂತ ಐದನೇದು. ಶಬ್ದದಲ್ಲಿರುವ ಶಬ್ದತ್ವಾದಿ ಸಾಮಾನ್ಯ ಸಮವೇತ ಸಮವಾಯ ಹಾಗೆ ಅಂತ. ನೋಡಿ, ಶಬ್ದದಲ್ಲಿ ಏನಿದೆ? ಶಬ್ದತ್ವ ಇದೆ, ಸಾಮಾನ್ಯ ಇದೆ, ಸಾಮಾನ್ಯ ಜಾತಿ ಇದೆ. ಸಾಮಾನ್ಯ ಜಾತಿ ಎಲ್ಲ ಒಂದೇ. ಶಬ್ದದಲ್ಲಿರುವ ಶಬ್ದತ್ವವನ್ನು ಗ್ರಹಿಸೋದು ಸಮವೇತ ಸಮವಾಯ ಹಾಗೆ. ನಾವು ಹಿಂದೆನೆ ನೋಡಿದ್ದೀವಿ, ಸಮವೇತ ಅಂದ್ರೆ ಎರಡು ಸಮವಾಯಗಳು ಇರಬೇಕು ಹಾಗೆ ಅಂತ. ಇಲ್ಲಿ ಶಬ್ದವನ್ನು ಕೇಳಿಸ್ತೀವಿ, ಗ್ರಹಿಸ್ತದೆ, ಶಬ್ದದಲ್ಲಿ ಇರುವ ಶಬ್ದತ್ವವನ್ನು ಗ್ರಹಿಸ್ತದೆ, ಅದರಿಂದ ಸಮವೇತ ಸಮವಾಯ ಹಾಗೆ ಅಂತ. ಇನ್ನು ಆರನೆಯದು ವಿಶೇಷಣ ವಿಶೇಷ್ಯ ಭಾವಶ್ಚ ಹಾಗೆ ಅಂತ. ಚಕ್ಷುರಿಂದ್ರಿಯವು ಮತ್ತು ಘಟದ ಅಭಾವವನ್ನು ವಿಶೇಷಣ ವಿಶೇಷ್ಯ ಭಾವ ಸಂಬಂಧದಿಂದ ಗ್ರಹಿಸುತ್ತದೆ ಹಾಗೆ ಅಂತ. ಈಗ ನೋಡಿ, ಪದಾರ್ಥ ಈ ಕಣ್ಣಿನಿಂದ ಒಂದು ಪುಸ್ತಕ ಇದೆ ಅಂತಲೂ ಹೇಳ್ಬೋದು, ಈ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಪುಸ್ತಕ ಇದೆ ಅಂತಲೂ ಹೇಳ್ಬೋದು, ಪುಸ್ತಕ ಇಲ್ಲ ಅಂತಲೂ ಹೇಳ್ಬೋದು. ನೋಡಿ, ಯಾಕೆ? ಅದು ವಿಶೇಷಣ ವಿಶೇಷ್ಯ ಭಾವ ಸಂಬಂಧ ಹಾಗೆ ಅಂತ. ಭೂತಲೆ ಘಟಃ ನಾಸ್ತಿ ಇತ್ಯತ್ರ ಭೂತಲ ವಿಶೇಷಣ ಪ್ರಥಮಾಂತಂ ವಿಶೇಷಣ ಮಿತಿ ನಿಯಮ ಅಂತ. ಯಾವುದು ಪ್ರಥಮಾಂತವಾಗಿದೆಯೋ ಅದು ವಿಶೇಷಣ. ಭೂತಲೆ ಘಟಃ ನಾಸ್ತಿ, ಘಟಾಭಾವ ವಿಶೇಷ್ಯ. ಭೂತಲ ಎನ್ನುವುದು ವಿಶೇಷಣ, ಅಲ್ಲಿ ಘಟಾಭಾವ ಎನ್ನುವುದು ವಿಶೇಷ್ಯ. ಘಟಾಭಾವ ಇದೆ, ಎಲ್ಲಿದೆ? ಭೂತಲದಲ್ಲಿ ಇದೆ ಹಾಗೆ ಅಂತ. ಈ ರೀತಿಯಾಗಿ ಭೂತಲ ಮತ್ತು ಘಟಕ್ಕೆ ವಿಶೇಷಣ ವಿಶೇಷ್ಯ ಭಾವ ಸನ್ನಿಕರ್ಷ ಇದೆ. ತಂತು ಮತ್ತು ಪಟ ಇವುಗಳ ಸಂಬಂಧವೂ ಕೂಡ ಬಿಡಿಸಲಾಗದ ಸಂಬಂಧ. ತಂತುಗಳನ್ನು ಬಿಟ್ಟು ಪಟ ಅದು ಇರೋದಿಲ್ಲ, ಬೇರೆ ಇಲ್ಲ. ಆದ್ದರಿಂದ ಸಮವಾಯ ಸಂಬಂಧ ಎಂದೆಲ್ಲ ಪೂರ್ವ ಪಕ್ಷಕಾರರು ನೈಯಾಯಿಕರು ಹೇಳುತ್ತಾರೆ. ಈ ರೀತಿಯಾಗಿ 6 ವಿಧವಾಗಿದೆ ಸಂಬಂಧ ಸನ್ನಿಕರ್ಷಗಳು ಹಾಗೆ ಅಂತ ನೈಯಾಯಿಕರು ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ತತ್ರ ಚಕ್ಷುಷಃ ಘಟಾದಿ ದ್ರವ್ಯೈ ಸಂಯೋಗ ಅಂತ ನಾವು ಸಾಮಾನ್ಯ ಪರಿಚಯ ನೋಡಿದ್ದೀವಿ, ಅದರದೇ ಅವರು ಒಂದು ವಿವರಣೆಯನ್ನು ಕೂಡ ಕೊಡ್ತಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.